ಏನ್ ಮಾಡ್ಬೇಕಣ್ಣ ಕರೆಂಟ್ ಕೊಡೋಣ ಅಂತಾರ್ರಿ. ಅಲ್ರಿ ಅವನವನು ಅಣ್ಣ ಅನ್ನ ಬದ್ಲು ಮಾವ ಅಂತ ಕರೆದ್ವಿ ಅವ್ರ ಬಾಯಿಗೆ ಏನು ಹುಳ ಬೀಳ್ತಾವೇನು ಅಂತೀನಿ. ಅಲ್ರಿ ನೀವೇ ಹೇಳ್ರಿ, ಯಾಕಂದ್ರೆ ನನ್ನ ಮಾವ ಅಂತ ಕರೆಯರಿ ಯಾರ್ಯಾರಿಲ್ಲ ನೋಡ್ರಿ. ಹಾಕ್ಬೇಕ್ರಿ ಇಲ್ಲ ಇನ್ಮೇನ್ ಕೆಲ್ಸ. ಈ ವೈರು ಈ ಕಟಿಂಗ್ ಪ್ಲೇಯರು ಇವೇ ನೋಡ್ರಿ ನಮ್ ಜೀವನದಾಗ ಉದ್ಧಾರ ಮಾಡೋದಂದ್ರ ಯಾವನಿಗೆ ಬೇಕಪ್ಪ ಈ ಕೆಲಸ ಲೈನ್ಮೇನ್ ಕೆಲಸ ಅಂತೀನಿ. ಈಗ ನೋಡೋಣ ಇನ್ನು ಏನೇನ್ ಕಾಲಾಯ್ತು ಏನೇನಿಲ್ಲ. ಬಾ 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 ಏನೈತಪ್ಪ ನಮ್ದು. ಮಾವ ಅಂತ ಕರೆಯಲಿ ಅದ್ರ ಮಜನೇ ಬೇರೆ ಮಾವ ಅಂತ ಕರೆಯಕ ಏನ ಸೋದರ ಮಾವ ಅಂತ ತಿಳ್ಕೊಂಡಿ ಮಾಡ್ಕೆ ಬಾಡಲೆ ಹುಡುಗಿ. ಹಂಗಂಗ ನಿನ್ ಹೆಸರು ಏನು ಅಂತೀನಿ. ಯಾಕಪ್ಪ ಕರೆಂಟ್ ಮ್ಯಾನ್ ನೀನು ಕರೆಂಟ್ ಕಲೆಕ್ಷನ್ ಹಚ್ಚದಂಗ ಮೆಲ್ಲಕ್ಕೆ ನನಗ ಕರೆಂಟ್ ಕಲೆಕ್ಷನ್ ಹಚ್ಚಕತ್ತಿಲ್ಲ. ಯಾಕೆ ಹೆಂಗೈತಿ ಮನೆಗೆ ಹಿಂಗೆಲ್ಲ ಮಾತಾಡೋದು ಸರಿ ಆಗೋದಿಲ್ಲ ನೋಡಿ. ಮತ್ತೆ ಹುಡುಗಿ ಅಬ್ಬಬ್ಬಬ್ಬಬ್ಬಬ್ಬ ಆ ರೀತಿ ತಪ್ಪು ತಿಳ್ಕೆ ಮಾಡಲಿ. ಈ ಲೈನ್ ಮ್ಯಾನ್ ರಂಗಣ್ಣನ ನೋಡಲಿ ಒಂದ್ ಸ್ವಲ್ಪ ಬಿಟ್ಟು ಆಮೇಲೆ ತೋರಿಸ್ತೀನಿ ನಿನಗೆ ಒಟ್ಟು. ನನ್ನ ಹೆಸರು ಬಂಗಾರಿ ಅಂತ. ಭಾರಿ ಐತಿ ಬಿಡಿದಿ ಹುಡುಗಿ ನಿಂದು. ಯಾಕ್ಲೆ ಭಾರಿ ಐತಿ ನಿಂದು ನಂದು ಅನ್ನಕತ್ತಲ್ಲ. ಈಗ ನೋಡ್ ಮತ್ತೆ ಲೇ ಹುಡುಗಿ ಬ್ಯಾಸರ ಮಾಡ್ಕೆ ಬಾಡಲಿ ಹುಡುಗಿ. ನಿನ್ನ ಹೆಸರು ಬಹಳ ಚಂದ ಐತಿ ನೋಡಲಿ ಹುಡುಗಿ ಅಂದೆ. ಹಾಗಂದ್ಯ ನನಗ ಈಗ ವ್ಯಾಪಾರ ಮಾಡಕ ಅವಸರ ಐತಿ, ಬಾಳ ಟೈಮ್ ಆಗೈತಿ. ದಾರಿ ಬಿಡ ಸ್ವಲ್ಪ ನಿಲ್ಲಲೇ ನನ್ನ ಮುತ್ತಿನ ಬಂಗಾರಿ. ಯಾಕಾಟ ಅಂತ ಅವಸರ ಮಾಡ್ಕ ಅಂದ್ ಹೋಗ್ಯಲೇ ಬಂಗಾರಿ. ಅಲ್ಲ ನೋಡಿದ್ರೆ ಇನ್ನು ಮುಂದೆ ತಿಳ್ಕೊಂಡು ಮಾತಾಡಕತ್ತಿಲ್ಲ. ಏನೋ ಒಂಥರ ಮಾತಾಡಕತ್ತಿಲ್ಲ. ಏನದು ಬಿಡಿಸ್ತಾರ ಬಾಯಿ ಬಿಟ್ಟಾರ ಹೇಳು. ಲೇ ಹುಡುಗಿ ಅಯ್ಯಯ್ಯೋ ಜಗಳೂರ್ ಸಂತ್ಯಾಗ ನಿನ್ ನೋಡ್ದಾಗ್ಲಿಂದ ನಿನ್ನ ಮೇಲೆ ಭಾರಿ ಮನಸ್ಸಾಗ್ಬಿಟ್ಟತ್ತಲೇ ನನಗೆ. ಏನಾದ್ರು ಒಂದ್ ಸ್ವಲ್ಪ ನೋಡಿ ಕರುಣೆ ತೋರಿ ನನ್ನ ಮೇಲೆ. ನನ್ನ ಮೇಲೆ ಅಲ್ಲ, ಕೈಯಾಗ ವೈರು ಕಟಿಂಗ್ ಪ್ಲೇಯರು ಎಲ್ದಿದ್ರ ಸಾಕು. ನಿನಗ ಮನಿ ಮಟನ ಸೇರಂಗಿಲ್ಲ ಮಂಗಿನ ನಮಗ. ನಿನಗ ಕರೆಂಟ್ ಇರ್ಬೇಕು ಇಲ್ಲ ವೈರಿಂಗ್ ಇರ್ಬೇಕು. ಇಂಥ ಟೈಮ್ನಾಗ ನನ್ನಿಬ್ಬರು ಮದಿ ಪೀರಿತಿ ಮಾಡಕ ನಿನಗ ಟೈಮ್ ಆದ್ರೆ ಯಾವ ಸಿಗತ್ತ. ಆಮೇಲೆ ಬಂಗಾರಿ ಹಂಗೆ ಯಾಕೆ ಮುಂದಕ್ಕೆ ಹೋಗ್ತಿ ಬಾರಿ ನನ್ನ ಮುದ್ದಿನ ಅರಗಿಣೆ. ನನ್ನ ಜಿಂಕೆ ಕಣಿನೇನು. ಹೌದು ಹಾಗಾರ ನೀ ಇಷ್ಟ ಹೇಳಿದ್ಮೇಲೆ ನಿನ್ನ ಮನಸ್ಸು ಹೆಂಗೆ ಅನ್ಸುತ್ತ ಹಂಗಾಗ್ಲಿ. ನಿನ್ನ ಇಷ್ಟನಾ ನನ್ನ ಇಷ್ಟ. ಇದೇ ಸಂತೋಷದಾಗ ಆಡಲೇ ಒಂದು ಎಲ್ಲ ಹುಡುಗರ ನಿನ್ನ ಮುಂದ ಫೇಲ. ಕಣ್ಣಿಗೆ ಹಾಕಿದಿಗಾಗಲ್ಲ ನಿನ್ನ ನುಡಿಯಾಗಿ ನಿಂತಾಗಲ್ಲ. ನೈಸ ಹುಡುಗಿ ನೈಸ ನೀ ಕೊಟ್ಟ ನೋಡ ಒಂದ ಚಾನ್ಸ.
ತಿಳಿದರೆ ಅವನ ಜೀವ ತೆಗೆದುಬಿಡಲಿ. ಏನೇ ಆಗ್ಲಿ ಆ ಪ್ರೀತಿ ನನಗೆ ಬೇಕೇ ಬೇಕು. ಬೆಚ್ಚಿ ಅಂತ ಸೌಂದರ್ಯವತಿ ಇವಳನ್ನು ವರ್ಣನೆ ಮಾಡಲು ಪದಗಳೇ ಸಿಗುತ್ತಿಲ್ಲ. ಇವಳನ್ನು ಕೇಳದೇ ಇರುವ ಈ ನನ್ನ ಮನ ಒಪ್ಪುತ್ತಿಲ್ಲ. ಈ ನನ್ನ ಮನದ ರಾಣಿ ಯಾರು ಹೇಳ್ಬೋದು? ಮಿಸ್, ಯಾರು ನೀವು? ನಿಮ್ಮ ಹೆಸರೇನು? ಏಯ್, ನಾನು ಯಾರಾದ್ರೇನು ನಿನಗೇನು ಬೇಕು? ಮೊದಲು ದಾರಿ ಬಿಡು. ನಾನು ಗರುಡನ ಸೊಸೆ ಪ್ರಿಯ ಅಂತ ಎಚ್ಚರದಿಂದ ಮಾತನಾಡು. ಎಚ್ಚರ? ಗರುಡನ ಸೊಸೆ, ರಾವಣನ ನೋಟ. ಲೇ ಪ್ರಿಯ, ರಾವಣ ಮನಸ್ಸು ಮಾಡಿದರೆ ರಾಮನ ವೇಷದಲ್ಲಿ ಬಂದು ಸೀತೆಯನ್ನು ಮನ ಬಂದಂತೆ ತಿರುಗಿಸಬಹುದಿತ್ತು. ಆದರೆ ಆ ರಾವಣ ಸತ್ಯವಂತ ಕಡೆ. ಏ ಹುಚ್ಚ, ಅಂತ ರಾಮನ ಜೊತೆಲಿ ಸೀತೆ ಇದ್ದಿದ್ರೆ ಅವಳು ನಿಜಾಗ್ಲೂ ಪತಿವ್ರತೆಯನ್ನೇ ಕಾಣಲೆ. ಲೇ, ಯಾವತ್ತಿದ್ರು ಸೀತೆ ಪತಿವ್ರತೆಯನ್ನೇ ಕಾಣಲೆ. ನರಭಕ್ಷಕ. ಲೇ ಪ್ರಿಯ, ಈ ಕಲಿಯುಗದಲ್ಲಿ ಸತ್ಯವಂತನೂ ಇಲ್ಲ, ಪತಿವ್ರತೆಯೂ ಇಲ್ಲ. ಸುಮ್ಮನೆ ನನ್ನ ಮಾತು ಕೇಳಿ ನನ್ನ ಕಾಮದಾಹವನ್ನು ಈಡೇರಿಸಬಾರೇ ನನ್ನ ವೈಯಾರದ ಜಿಂಕೆ. ನನಗೆ ಯುಗ ಪುರುಷ, ನನಗೆ ಕೈ ಮೈ ಮುಟ್ಟಕ್ಕೆ ಬಂದರೆ ನಿನ್ನ ಪ್ರಾಣ ಹಾರಿ ಬಿಡ್ತತೆ. ನನ್ನ ಮೌನಿಗೆ ಬಿಟ್ಟರೆ ಬೇರೆ ಯಾರಿಗೆ ಅಪ್ಪಿಸಲಾರೆ ನನ್ನ ಶೀಲವನ್ನು. ಈ ದಿನ ನಿನ್ನ ಯಾರು ಬಂದು ಕಾಪಾಡುತ್ತಾರೋ ನಾನು ನೋಡುತ್ತೇನೆ. ವೈಯಾರದ ಹೆಣ್ಣು. ದೂರ ಸರಿಯು ನಿಂತು ಮಾತನಾಡೋ. ನೋಡು, ಇನ್ನೊಂದು ಹೆಜ್ಜೆ ಮುಂದಿಟ್ಟರೆ ನಿನ್ನ ಪರಿಮಾಣ ಬೇರೆ ಇರ್ತದೆ. ಎಚ್ಚರ
ಬೆದರಿಕೆಗೆ ಎದುರುವ ಏಡಿ ನಾನಲ್ಲ ಮರಿ. ನಿನ್ನ ಜೀವನ ಚರಿತ್ರೆ ಎಲ್ಲ ಗೊತ್ತು. ಏನು ಅರಿಯದ ಹೆಣ್ಣುಗಳ ಶೀಲವನ್ನು ಹಾಳು ಮಾಡಿ ಅವರನ್ನು ಗಾಳಕ್ಕೆ ಸಿಕ್ಕ ಮೀನಿನಂತೆ ಮಾಡಿ ಅವರನ್ನು ವಿದೇಶಕ್ಕೆ ಮಾರುವನ್ನ ವೇಷ ನನಗೆ ಗೊತ್ತಿಲ್ಲವೆಂದು ತಿಳಿದಿರುವೇನೆ ಮಗನ ಯುಗ. ನಾನು ವಿದೇಶಕ್ಕೆ ಹೆಣ್ಣುಗಳ ಮಾರುವ ವಿಷಯವನಿಗೆ ಹೇಗೆ ತಿಳಿಯಿತು? ಏನು ಮಾಡುವೆ ಮಹಾನ್? ದೇಶಕ್ಕಾಗಿ ಹೋರಾಡಿದ ಭಗತ್ ಸಿಂಗ್, ಗಾಂಧಿನ ಇಲ್ಲ ಸುಭಾಷ್ ಚಂದ್ರ ಬೋಸ್ ಅವರೆಲ್ಲ ಮಹಾತ್ಮರುಗಳು. ಅವರು ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದ ವೀರರು. ನೀನು ಕೇವಲ ಒಂದು ಹೆಣ್ಣಿಗಾಗಿ ಪ್ರಾಣ ತ್ಯಾಗ ಮಾಡಿದೆ. ಬೇಡ ಮಹಾನ್, ಸುಮ್ಮನೆ ಅವಳ ನನ್ನ ದಾರಿಗೆ ಅಡ್ಡ ಬರದೆ ನನಗೆ ಅವಳನ್ನು ಒಪ್ಪಿಸಿ ಇಲ್ಲಿಂದ ಹೊರಟು ಹೋಗ. ಲೇಗ ಪುರುಷ, ಅವರು ದೇಶಕ್ಕಾಗಿ ಹೋರಾಡಿದ್ದಾರೆ. ನಾನು ನನ್ನ ಪ್ರೀತಿಸಿದ ಪ್ರೇಯಸಿಗಾಗಿ ಹೋರಾಡುತ್ತೇನೆ. ಲೇ ಯುಗ, ನಾನು ಜೀವಂತ ಇರುವಾಗ ಈ ಪ್ರಿಯಾಳನ ಮೇಲೆ ನಿನ್ನ ನೆರಳು ಸಹ ಬೀಳಂತೆ ನೋಡಿಕೊಳ್ಳುತ್ತೇನೆ. ಎಚ್ಚರ ಮಗನೇ, ನಾನು ಯಾರು? ವೀರ ಮದಕರಿ ನಾಯಕ ಕಣ, ವೀರ ಮದಕರಿ ನಾಯಕ. ನಾನು ಯಾರು? ನಾನು ಮದಕರಿ ನಾಯಕನ ಕೊಡ. ಚಿತ್ರದುರ್ಗದ ಪ್ರತಿಯೊಂದು ಕಲ್ಲು ಸಹ ಮದಕರಿ 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 ಎಂದು ಕೂಗುತ್ತಿರುವಾಗ ಒಂದು ಹೆಣ್ಣಿಗಾಗಿ ಕಿತ್ತಾಡುವುದೇ. ಬೇಡ ಮಹಾನ್, ಸುಮ್ಮನೆ ಅವಳನ್ನು ನನಗೆ ಒಪ್ಪಿಸಿ ಇಲ್ಲಿಂದ ಹೊರಟು ಹೋಗ. ನನಗೋ ಕ್ಷೇಮ, ನಿನಗೋ ಕ್ಷೇಮ. ಪ್ರಾಣದಾನ ಮಾಡುತ್ತೇನೆ. ಪ್ರಾಣದಾನ? ಲೇ ಯುಗ ಪುರುಷ, ಜನ್ಮ ಕೊಟ್ಟ ತಾಯಿ, ಜೀವನ ಕೊಟ್ಟ ತಂದೆ, ಇವರ ಆಶೀರ್ವಾದ ಇರೋ ತನಕ ಇನ್ನಂತ ಸಾವಿರಾರು ಜನರು ಬಂದರು ನನ್ನನ್ನು ರೋಗ ಮುಟ್ಟಲು ಅಸಾಧ್ಯ ಕಣಲೇ. ಲೇ ಯುಗ ಪುರುಷ, ನೋಡಲೇ ಈ ಲಾಗು. ಮೊದಲು ಹೊರಟು ಹೋಗು, ಸುಮ್ಮನೆ ಹೊರಟು ಹೋಗು. ಇಲ್ಲ ಎಂದರೆ ನಿನ್ನ ರುಂಡ ಒಂದು ಕತ್ತರಿಸಿ ಹಾಕುತ್ತೇನೆ ಈ ಲಾಂಗಿನಿಂದ. ಎಚ್ಚರ. ಏನು ಮಾಡುವ ಮಹಾನ್? ಈ ದಿನ ಧೀರನಂತೆ ಹಿರಿಯಬೇಡ. ಮುಂದೊಂದು ದಿನ ನಿಮ್ಮ ಪ್ರೀತಿ ನನ್ನ ಕೈಗೆ ಸಿಕ್ಕಾಗ ಆಗ ತಿಳಿಯುತ್ತದೆ ಈ ಯುಗ ಪುರುಷನ ಪವರ್. ಬರುವೆ ಪ್ರಿಯ, ಬರುವೆ. ಮೋಹನ್, ನೀವು ಸರಿಯಾದ ಸಮಯಕ್ಕೆ ಬರಲಿಲ್ಲ ಅಂದ್ರೆ ನನ್ನ ಗತಿ ಏನಾಗ್ತಿತ್ತು ನೆನೆಸ್ಕೊಂಡ್ರೆ ತುಂಬಾ ಭಯ ಆಗ್ತಿದೆ. ಪ್ರಿಯ, ಸಮಾಧಾನವಾಗಿರು, ದುಃಖಿಸಬೇಡ. ಇಂಥವರು ಸಾವಿರಾರು ಜನ ಬಂದರು ನಮ್ಮ ಪ್ರೀತಿಯನ್ನು ದೂರ ಮಾಡಲು ಆಗುವುದಿಲ್ಲ ಪ್ರಿಯ. ನೀನು ದುಃಖಿಸಬೇಡ, ಸದಾ ನಿನ್ನ ಮುಖದಲ್ಲಿ ನಗುವಿನಲ್ಲಿ ಪ್ರಿಯ. ಏನ್ ಸಮಾಧಾನ ಏನು? ಇಂಥ ರಾಕ್ಷಸಗಳೇ ಈ ಪ್ರಪಂಚದಲ್ಲಿ ತುಂಬಿರುತ್ತವಾಗ ಹೇಗೆ ಸಮಾಧಾನ ಆಗಿರುತ್ತೆ ಹೇಳಿ ಮೋಹನ್, ನೀವೇ ಹೇಳಿ. ಪ್ರಿಯ, ಚಿಂತಿಸಬೇಡ. ನಾನು ಜೀವಂತವಾಗಿರೋ ತನಕ ನನಗೆ ಕಾವಲುಗಾರನಾಗಿರುತ್ತೇನೆ. ನಗುವಿರಬೇಕು, ಇಲ್ಲ ಅಂದರೆ ಈ ಮೋಹನನ ಹೃದಯ ನಿಂತು ಹೋಗುತ್ತದೆ ಪ್ರಿಯ. ನಿಮ್ ಇಷ್ಟ ಅಂತೇನೆ. ನಾನು ನಿಮ್ಮ ಸಂತೋಷದಾಗಿ ನಗು ನಗುತ್ತಾ ಇರ್ತೀನಿ. ಸಂತೋಷ ತಾನೆ? ಪ್ರಿಯ, ಅಲ್ಲಿ ನೋಡು. ಹಾ ಪ್ರಿಯ, ಅಲ್ಲಿ ನೋಡು. ಹಾ ಚಂದಮಾಮ, ಬೆಳದಿಂಗಿರಲಿ, ಹಾ ಗೂಡುಗಳು, ಸಣ್ಣ ಅಕ್ಕಿಗಳು ಹೀಗೆ ನೋಡುತ್ತಿವೆ. ಹೌದು, ಆ ಚಂದ್ರನಂತೆ ಪಳ ಪಳ ಹೊಳಿತಿರುವಾಗ ನೋಡ್ತಾ ಇದ್ರೆ ನನಗಂತೂ ಹಾಡಿ ಕುಡಿಬೇಕನ್ನಿಸ್ತಿದೆ ಈ ನನ್ನ ಮನ. ಪ್ರಿಯ, ಕಿತ್ತು ಹೋದ ಬಡತನದಲ್ಲಿ ಹುಟ್ಟಿದರು ನ್ಯಾಯ ನೀತಿ ಧರ್ಮದಿಂದ ಬಾಳುತ್ತಿರುವ ಪ್ರಿಯ. ಹಾ ಕಷ್ಟ ಒಬ್ಬ ಬಡವನಿಗೆ ಮಾತ್ರ ಗೊತ್ತಾ. ಎಷ್ಟೋ ಶ್ರೀಮಂತರು ಬಡ ಜನರನ್ನು ಹಾಳು ಮಾಡಿ ಅವರು ಬೆಳೆಯುತ್ತಿದ್ದಾರೆ ಪ್ರಿಯ. ನೋಡಿ ಮೋಹನ್, ಬಡತನ ಸಿರಿತನ ಇದು ಶಾಶ್ವತವಲ್ಲ ಪ್ರಿಯ. ನೋಡಿ ನಿಯತ್ತಾಗಿ ದುಡಿದು ಜೀವನ ಮಾಡುವನೇ ನಿಜವಾದ ಶ್ರೀಮಂತ ಪ್ರಿಯ. ನೋಡಿ, ಈ ಪ್ರೀತಿ ಪ್ರೇಮದಲ್ಲಿ ಬಡತನ ನಾನು ಸಿರಿತನ ಅನ್ನೋದು ಭೇದ ಭಾವ ಇಲ್ಲ. ಯಾವತ್ತಾಗ್ಲಿ ಆ ಗರುಡನ ಸಕ್ಕು ಮುರಿದಾಗಲೇ ನಮಗೆ ಶಾಂತಿ ನೆಮ್ಮದಿ.
ಸಾಟಿಯಾಗಲಾರರು. ದೇವತೆಯರ ಸೌಂದರ್ಯವನ್ನೇ ಒತ್ತ ನಿಂತ ಇಲ್ಲ ಬಾಲಕ್ಕೆ ನೀನು ಈ ನಿನ್ನ ಸೌಂದರ್ಯದ ಸಿರಿಯನ್ನು ಈ ಗರುಡನಿಗೆ ಒಪ್ಪಿಸಬಾರೇ ರಾಧ. ಲೇ ಗರುಡ, ನನ್ನ ಹುಡುಗ ಯಾರೆಂದು ತಿಳಿದರೆ ಇಲ್ಲೇ ಎದೆ ಹೊಡೆದು ಸಾಯುವ ಮಗನೇ. ಏ ರಾಧ, ಈ ನಿನ್ನ ಸೊಕ್ಕಿನ ನುಡಿಗಳಿಗೆ ಈ ನನ್ನ ಒಕ್ಕಿನ ಹೃದಯ ನಡಗುವುದೇ? ನಾನು ಎದೆ ಹೊಡೆದು ಸಾಯುವೆನ? ಹಾಗಾದರೆ ಯಾರೇ ನೀನು? ಇಲ್ಲ, ನಾನು CBI ಆಫೀಸರ್ ಅಂತ ಇವನಿಗೆ ಯಾವುದೇ ಕಾರಣಕ್ಕೂ ಹೇಳಬಾರ್ದು. ಏ ರಾಧಾ, ಯಾಕೆ ಮೌನವಾದೆ? ಎಂತೆಂತ ಅತಿರಥ ಮಹಾರಥಿಯರೇ ಈ ತಳವಾರನ ತೋಳಲ್ಲಿ ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರೆ. ಇನ್ನು ನನಗೆ ನೀನು ಯಾವ ಲೆಕ್ಕ? ಸುಮ್ಮನೆ ನನ್ನ ಆಸೆಯಂತೆ ನನ್ನ ವಜ್ರ ಕೋಟೆಯೊಳಗೆ ಬಂದು ನನ್ನ ಕಾಮದಾಹವನ್ನು ತೀರಿಸಬಾರ? ಕೈ ಬಿಡೋ ಪಾಪಿ, ಈ ವಿಷಯವೇನಾದರೂ ನನ್ನ ಶ್ರೀಮಂತರಿಗೆ ಗೊತ್ತಾದರೆ ನಿನ್ನನ್ನು ಮಾತ್ರ ಸುಮ್ಮನೆ ಬಿಡೋದಿಲ್ಲ. ಬಾಯಿ ಮುಚ್ಚಿಕೊಂಡು ಇಲ್ಲಿಂದ ಹೊರಟರೆ ಸರಿ, ಇಲ್ಲವಾದರೆ ಅವರ ಏಟಿಗೆ ನೀನೇ ಎಡೆರೇಟ್ ಆಗಬೇಕಾಗದೆ. ಎಚ್ಚರ. ಲೇ ರಾಧಾ, ಈ ತ್ರಿಲೋಕಗಳನ್ನ ಗಡಗಡನೆ ನಡುಗಿಸುವ ಈ ತಳವಾರನಿಗೆ ಎಚ್ಚರ ಹುಚ್ಚು ಎಣ್ಣೆ. ಆ ಗುಲಾಮನ ನಿನ್ನ ಶ್ರೀಮಂತ ಒಂದು ತುತ್ತಿನ ಅನ್ನಕ್ಕೂ ಭಿಕ್ಷೆ ಬೇಡುತ್ತಿದ್ದ ಆ ಯುಗ ಪುರುಷ ಅವ ಆಸ್ತಿಗಾಗಿ ಅವರ ಅಕ್ಕ ಮಾವನನ್ನೇ ಕೊಲೆ ಮಾಡಿ ಅವರ ಆಸ್ತಿಯಲ್ಲಿ ಅಮ್ಮೀರನಂತೆ ಮೆರೆಯುತ್ತಿದ್ದಾನೆ ಆ ನಿನ್ನ ಗುಲಾಮ. ಅವನು ಬಂದು ಕಾಪಾಡುತ್ತಾನೆ ಎನ್ನುವ ಭ್ರಮೆಯನ್ನು ಬಿಟ್ಟು ಬಿಡು. ಇನ್ನು ಆ ದೇವರು ಬಂದು ಕಾಪಾಡಲು ಇದೇನೋ ದ್ವಾಪರ ಯುಗ, ದೇವತೆಗಳಿಂದ ಕೂಡಿದ ದ್ವಾಪರ ಯುಗವಲ್ಲ, ನಮ್ಮಂತ ಕಾಮುಕರೇ ತುಂಬಿ ತುಳುಕಾಡುತ್ತಿರುವ ಕಲಿಯುಗ. ನಿನ್ನಂತ ಬಣ್ಣದ ಹೆಣ್ಣುಗಳನ್ನು ನೋಡಬಾರದೆಂದು ಕಲ್ಲಾಗಿ ಕುಳಿತಿದ್ದಾನೆ
ಮೆಚ್ಚಬೇಕು. ತಲೆ ಒಡೆಯುವುದನ್ನು ಬಿಟ್ಟೆ, ತಲೆ ಇಡುವುದನ್ನು ಬಿಟ್ಟೆ. ಆದರೆ ಹೆಣ್ಣಿನ ಮಾನ ಪ್ರಾಣ ಜೊತೆ ಆಟವಾಡುವುದನ್ನು ಬಿಟ್ಟಿರುವಲ್ಲ, ನಾಚಿಕೆ ಆಗಬೇಕು ಈ ನಿನ್ನ ಜನ್ಮಕ್ಕೆ. ನೀನು ಮಾತ್ರ ನೀನು ಮಾತ್ರ 60 ಹಳ್ಳಿಯ ಒಡಿ ಅಲ್ಲವೇ? ನಾಚಿಕೆ ಈ ನಿನ್ನ ಜನ್ಮಕ್ಕೆ. ನಾಚಿಕೆ ಏ ಕಿರಣ, ಇವಳ ಅಂಗಾಂಗ ಸುಖ ನನಗೆ ಬೇಕು. ನಿನಗೇನು ಬೇಕು ಕೇಳು, ನಾನು ಕೊಡುತ್ತೇನೆ. ಅವಳು ಮಾತ್ರ ನನಗೆ ಬೇಕೇ ಬೇಕು. ಅವಳ ಸೌಂದರ್ಯದ ಗುಂಗಿನಲ್ಲಿ ನಾನು ಹುಚ್ಚನಾಗುತ್ತಿದ್ದೇನೆ. ನನ್ನ ದಾರಿಗೆ ಮಾತ್ರ ನೀನು ಅಡ್ಡ ಬರಬೇಡ ಕಿರಣ್. ನೀನು ದಾರಿಗೆ ಅಡ್ಡ ಬಂದರೆ ನಿನ್ನನ್ನು ನಾನು ಜೀವಂತವಾಗಿ ಸುಮ್ಮನೆ ಬಿಡಲಾರೆ. ಎಚ್ಚರ. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ನನ್ನ ಕೈ ಬಿಟ್ಟು ಹೋಗಲು ನನ್ನ ಕೈಲಾಗದ ಇದು ದುರ್ವಯ. ನಿನಗೆ ಧೈರ್ಯ, ದಮ್ಮು, ತಾಕತ್ತಿದ್ದರೆ ಬಿಟ್ಟು ಅವಳನ್ನು. ಕಿರಣ್, ಇಂದು ನೀನು ಅವಳನ್ನು ಕಾಪಾಡಿದೆ ಎಂದು ಹುಡುಗಿಯರ ಮುಂದೆ ಪೋಜು ಕೊಟ್ಟ ಈರನಂತೆ ಅಮ್ಮೀರನಾಗಿ ಬರೆಯಬೇಡ. ನಿಮ್ಮಿಬ್ಬರ ಜೀವನದಲ್ಲಿ ಚದುರಂಗ ದಾಟುವ ಚಿಪಾಯಿ ಈ ಗರುಡ. ಲೇ ರಾಜ, ಲೇ ರಾಜ, ಆ ಗರುಡನ ಕಣ್ಣಿಗೆ ಬೀಳದ ಬೇಟೆಗಳಿಲ್ಲ. ಈ ತಳವಾರನ ಕೈಯಿಂದ ತಪ್ಪಿಸಿಕೊಂಡ ಹೆಣ್ಣುಗಳೇ ಇಲ್ಲ. ಲೇ ಕಿರಣ್, ನಾನು ಈ ದಿನ ಹೋಗುತ್ತೇನೆಂದು ಹೇಗಿರಬೇಡ. ಲೇ ಚಿನ್ನ ನಡುವಿನ ಚಿಲಕ, ವಸ್ತ ಮಳ್ಳಿ ವಸ್ತ. ನನ್ನ ಮಗನೇ, ನಾನು ಊದುವ ಪಂಗೆಯ ನಾದಕ್ಕೆ ಹುತ್ತದಲ್ಲಿ ಅಡಗಿದ ಎಂತ ನಾಗರವಾದರೂ ಕೂಡ ಎಡೆ ಬಿಚ್ಚಿ ಆಡಲೇಬೇಕು. ಟ್ರೆಂಡ್ ಮಾರಿಂದಿ ಗೋಲಿ ಸೋಡ ಕೊಟ್ಟು ಏ ರಾಧಾ ರಾಯೇ ಕಡಿಕೆ ಏ ಕಿಳೆ ಬಂಡಿ ಏ ಮಂಜುಳ ನರಕ್ಕೆ ವಾನ್ನೆ ಈ ರಾಯಲಸೀಮ ಕವಚ್ಚೆ ಈ ಕಿರಣನಿಗೆ ಎದುರಾತ ಉಂಡನ ಆ ಬೆಚ್ಚಿನ ಕೊಡಕ ಕರಡನೆ. ಈ ಕಿರಣ್ಗೆ ಕೋಟೆ ನೋಟಿನ ವ್ಯವಹಾರ ಹೇಗೆ ಗೊತ್ತಾಯ್ತು? ಅಲ್ಲ ಕಿರಣ್, ಈ ಕಿರಣ್ ಮಾಡುವ ಕೋಟೆ ನೋಟಿನ ವ್ಯವಹಾರ ನಿಮಗೆ ಹೇಗೆ ಗೊತ್ತಾಯ್ತು? ಇನ್ನು ಯಾವ ಯಾವ ಜಾಗದಲ್ಲಿ ಇವನು ಈ ವ್ಯವಹಾರ ನಡೆಸ್ತಾ ಇದ್ದಾನೆ? ರಾಧಾ, ಅವನ ವಿಷಯ ನಮಗೆ ಬೇಡ. ನಮ್ಮ ಕಷ್ಟ ಸುಖದಲ್ಲಿ ಈಗ ನಾವು ಸುಖವಾಗಿದ್ದೇವೆ. ಅವನ ಚಿಂತೆ ಏಕೆ? ಅಲ್ಲ ಕಿರಣ್, ಅವನು ಮಾಡುವ ಅನ್ಯಾಯನ ನೋಡಿ ಅವನ ಬಗ್ಗೆ ತಿಳಿದುಕೊಳ್ಳುವ ಕುತೂಹಲ ಅಷ್ಟೇ. ರಾಧಾ, ರಾಧಾ, ದೇಶ ವಿದೇಶದಲ್ಲಿ ನಡೆಯುತ್ತಿದೆ ಅವನ ಬಿಸಿನೆಸ್. ಆ ಬಿಸಿನೆಸ್ ಅನ್ನು ಕೋಟಾ ನೋಟಿನ ಬಿಸಿನೆಸ್ ನಡೆಯುತ್ತಿದೆ. ಅದನ್ನು ಕಾನೂನಿನ ಶರಗಳಿಗೆ ಕಳಿಸಬೇಕು ರಾಧಾ. ಸರಿ ಕಿರಣ್, ಬನ್ನಿ ಹೊರಡೋಣ. ರಾಧಾ, ಎಲ್ಲಿಗೆ ಹೋಗುವೆ? ನಿಲ್ಲು ರಾಧಾ, ನಿಲ್ಲು. ರಾಧಾ, ತುಂಬಾ ದಿನ ಗಮನಿಸುತ್ತೇವೆ ನೀನು ಆ ಯುಗ ಪುರುಷ ಮತ್ತು ಗರುಡನ ಮೇಲೆ ನಿನ್ನ ಗಮನ ಹೋಗುತ್ತಿದೆಯಲ್ಲ, ಯಾಕೆ ಯಾಕೆ ಏನಂತ ಗೊತ್ತಾಗ್ಲಿಲ್ಲವಲ್ಲ ಪ್ರಿಯೆ? ಅಯ್ಯೋ ಕಿರಣ್, ನಾನೇನಾದರೂ CBI ಆಫೀಸರ್ ಆಗಿದ್ದೇನೆ.
ಈ ರೀತಿ ಎಲ್ಲ ಮಾಡ್ತಾ ಇರ್ಲಿಲ್ಲ. ನನ್ನ ದಾರಿಯೇ ಬೇರೆ ಇರ್ತಿತ್ತು. ಏನೋ ಅವರು ಮಾಡುವ ಅನ್ಯಾಯನ ನೋಡಿ ಅವ್ರ ಬಗ್ಗೆ ತಿಳಿದುಕೊಳ್ಳುವ ಕುತೂಹಲ ಅಷ್ಟೇ. ರಾಧಾ, ಈ ನಮ್ಮ ಪ್ರೀತಿ ಯಾವಾಗಲೂ ಸ್ಥಿರವಾಗಿ ಶಾಶ್ವತವಾಗಿ ಇರಬೇಕು. ನದಿಯ ಹಾಗೆ ಆ ಕಡೆ ಈ ಕಡೆ ಅಲೆದಾಡಬಾರದು ರಾಧಾ, ಅಲೆದಾಡಬಾರದು. ಹೌದು ಕೇಳಿ, ಭಾವನೆಯಿಂದ ಹುಟ್ಟಿರುವ ನಮ್ಮ ಪ್ರೀತಿ ಸದಾ ಕಾಲ ಹೀಗೆ ಇರ್ಲಿ ಅಂತ ಆ ದೇವರಲ್ಲಿ ನಾವಿಬ್ಬರು ಸೇರಿ ಪ್ರಾರ್ಥಿಸೋಣ. ಹಾ, ಆಯ್ತು ರಾಧಾ. ಮಲ್ಲಿಗೆ ಇರುವುದು ಮೈಸೂರಿನಲ್ಲಿ, ಕನಕಾಂಬೆ ಇರುವುದು ಕರ್ನಾಟಕದಲ್ಲಿ, ಆದರೆ ನಾನೇ ಇರುವುದು ನಿನ್ನ ಹೃದಯದಲ್ಲಿ ಅಲ್ವಾ? ಸಾಗರಿಸ